ಕರ್ನಾಟಕದ ಸಮಗ್ರ ವಿದ್ಯಾರ್ಥಿ ಬಳಗಕ್ಕೆ ನನ್ನ ನಮಸ್ಕಾರಗಳು. ಸೊ ಇವತ್ತಿನ ದಿನ ನಾನು ಮಾತಾಡ್ತಿರೋದು ನವದಿಶಾ ಕೋಚಿಂಗ್ ಕ್ಲಾಸಸ್ ವತಿಯಿಂದ. ಸೊ ಇಲ್ಲಿ ನಾವು ಏನು ಮಾಡೋಕೆ ಕೊಟ್ಟಿದ್ವಿ ಅಂತ ಕೇಳಿದ್ರೆ, ಸೊ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನೇನು ಬರ್ತಾವಲ್ಲ ಅದರೊಳಗೆ UPSCನ ಹೊರತುಪಡಿಸಿ ಬಾಕಿ ಬರುವಂಥ ಎಲ್ಲ ಜಾಬ್ಸ್ಗಳ ಕೋಚಿಂಗ್ಗೆ ಕನ್ನಡದಲ್ಲಿ ಲೈವ್ ಆನ್ಲೈನ್ ಕ್ಲಾಸ್ಗಳನ್ನು ನಾವು ತರ್ತಾ ಇದ್ದೀವಿ ನಿಮ್ಮ ಮುಂದೆ. ಸೊ ಇದು ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ವಿ, ಬಟ್ ಅದರ ಟೈಮ್ ಬಂದಿದೆ ಆಲ್ರೆಡಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸುಮಾರು 15 ವರ್ಷಗಳ ಕಾಲ ನೀವೇನು ಮಾಡ್ತಿರ್ತೀರಿ, ಸ್ಕೂಲು, ಆಮೇಲೆ PU ಕಾಲೇಜು, ಡಿಗ್ರಿ ಕಾಲೇಜು, ಸಾಕಷ್ಟು ಜನ ಡಿಗ್ರಿ ಕಾಲೇಜ್ ಕಲಿತಿರ್ತೀರಿ. ಆದರೂ ಏನಾಗಿರ್ತದೆ, ನಿಮ್ಮ ತಲೆಯಲ್ಲಿ ಒಂದು ವಿಷಯ ಇರುತ್ತೆ, ಏನಂತ ಕೇಳಿದ್ರೆ ಜಾಬ್. ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳ ತಲೆಯಲ್ಲಿರುವಂಥ ವಿಷಯ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನು, ಆ ಒಂದು ಜಾಬ್ ತೊಗೋಬೇಕು ಅಂತಂದರೆ ಎಷ್ಟು ಜಾಬ್ ಬರ್ತವೆ, ಸೊ ಏನೇನು ಅನ್ನೋದು ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕೆ ಹೋಗ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಕೂಡ ಆಗ್ಬೋದು. ಸೊ ವಿಚಾರ ಮಾಡಿರಿ ಸ್ವಲ್ಪ. ಸೊ ಏನಂತ ಕೇಳಿದ್ರೆ, ಲೈವ್ ಆನ್ಲೈನ್ ಕ್ಲಾಸು ನಾವು ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಸೊ ಆನ್ಲೈನ್ ತರಬೇತಿ. ಓಕೆ, ಆನ್ಲೈನ್ ತರಬೇತಿ ಒತ್ತಿ ಯಾಕೆ ಹೇಳತ್ತೀನಿ ಅಂತ ಕೇಳಿದ್ರೆ, ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳಿಗೆ ಬೆಳಗಾವಿಗೋ, ಧಾರವಾಡಕ್ಕೋ, ಇನ್ನೋ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ತೊಗೊಳಕ್ಕಾಗಂಗಿಲ್ಲ. ಸೊ ಯಾಕಂತ ಕೇಳಿದ್ರೆ PG ದುಡ್ಡು ಕಟ್ಟಬೇಕು ಸರ್, ಮೆಸ್ ದುಡ್ಡು ಕಟ್ಟಬೇಕು, ಜೊತೆ ಕೋಚಿಂಗ್ ಫೀಸ್ಗಳು ಬ್ಯಾಂಕಿಂಗ್ದಾಗಲಿ SSCದಾಗಲಿ ತೊಗೋಬೇಕಂತಂದರೆ 25 ಸಾವಿರ ಇಷ್ಟೊಂದು ಫೀಸ್ ಕಟ್ಟಿ ನಾವು ಒಂದು ಕೋಚಿಂಗ್ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗ ಆಗಲಿ ಅನ್ನೋಂಥ ಒಂದು ನಿಟ್ಟಿನೊಳಗಡೆ ನಮ್ಮ ಒಂದು ವಿದ್ಯಾರ್ಥಿಗಳು ಅತಿ ಹೆಚ್ಚು ಸೆಲೆಕ್ಟ್ ಆಗಲಿ ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಆನ್ಲೈನ್ ಕೋರ್ಸನ್ನು ನಾವು ನಿಮಗಾಗಿ ತೆಗೆದುಕೊಂಡು ಬಂದೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳಂತ ಹೇಳಿ ನೋಡಿದ್ರೆ, ಸೊ ಈ ಒಂದು ಆನ್ಲೈನ್ ಕೋರ್ಸ್ ನಿಮಗೆ ಶುರುವಾಗುವಂಥದ್ದು ಆಗಸ್ಟ್ 4ರಂದು ನಮ್ಮ ಕ್ಲಾಸಸ್ಗಳು ಶುರುವಾಗ್ತವೆ. ಅದರ ಜೊತೆಗೆ ಮೊದಲ 7 ದಿನ, ಸೊ ಫಸ್ಟ್ ಆಗಸ್ಟ್ 4ರಿಂದ 7 ದಿನ ಸ್ಟಾರ್ಟಿಂಗ್ ಏನಿರ್ತಲ್ಲ, ಇವು ನಿಮಗೆ ಫ್ರೀ ಆಗಿ ಯೂಟ್ಯೂಬಲ್ಲಿ ದೊರೆಯುವಂಥದ್ದು. ಅದಾದ ಕೂಡಲೇ ನಿಮಗೆ ನೆಕ್ಸ್ಟಿಗೆ ಇದರ ಟೈಮಿಂಗ್ ಅನ್ನು ಕೇಳಿದ್ರೆ 9:15ರಿಂದ ಮಾರ್ನಿಂಗ್ 9:15ರಿಂದ 1:30 1:15ವರೆಗೂ ನಿಮ್ಗೆ ಏನಾಗ್ತದೆ, ಈ ಒಂದು ಕ್ಲಾಸಸ್ ಇರ್ತವೆ. ಪ್ರತಿದಿನಕ್ಕೆ 4 ಕ್ಲಾಸಸ್ಸು. ಸೊ ಒಟ್ಟಾರೆಯಾಗಿ ಒಂದು ದಿನಕ್ಕೆ ಎಷ್ಟು ಕ್ಲಾಸ್ ಇರ್ತಾವೆ ಅಂದರೆ 4 ಕ್ಲಾಸು, ಅಂದರೆ 4 ಗಂಟೆದ್ದು 1 ಗಂಟೆದ್ದು 4 ಕ್ಲಾಸ್ಗಳು ನಿಮ್ಗೆ ಇಲ್ಲಿ ಸಿಗುವಂಥದ್ದು. ಅದಾದ ಕೂಡಲೇ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಯಾವತ್ತಂತ ಕೇಳಿದ್ರೆ 2 ಆಗಸ್ಟ್ 2 ಏನು ತಾರೀಕಿದೆಲ್ಲ, ಸೊ ಅವತ್ತು ನಿಮಗೆ ರಿಜಿಸ್ಟ್ರೇಷನ್ ಕೊನೆಯ ದಿನಾಂಕ ಇರ್ತದೆ. ಸೊ ಅಲ್ಲಿವರೆಗೂ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ಏನು ಮಾಡ್ತೀವಿ, ಕ್ಲಾಸಿಗೆ ಅಲೋ ಮಾಡ್ಕೋತೀವಿ. ಆಮೇಲೆ ಬಾಕಿದವ್ರು ಬಂದರೆ ಅದು ಏನಂದು ಡಿಸಿಷನ್ ನಮ್ಮ ಮ್ಯಾನೇಜ್ಮೆಂಟ್ ಹೆಂಗೆ ತಗೋತಾರೆ ಹಂಗೆ ನಾವು ಫಾಲೋ ಮಾಡ್ಬೇಕಾಗ್ತದೆ. ಅದಾದ ಕೂಡಲೇ ನೆಕ್ಸ್ಟಿಗೆ ಯಾವ್ಯಾವ ಕೋರ್ಸಸ್ಸನ್ನು ಕವರ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಯಾವ್ಯಾವ ಕೋರ್ಸಸ್ ಕವರ್ ಮಾಡ್ತೀವಿ ಅಂದರೆ ಬ್ಯಾಂಕ್ ಎಕ್ಸಾಮ್ ಯಾವ ಅಂತ ಕೇಳಿದ್ರೆ IBPS PO, IBPS ಕ್ಲರ್ಕ್ ಆಗಿರ್ಬೋದು, SBI ಕ್ಲರ್ಕು, ಆಮೇಲೆ RBI ಗ್ರೇಡ್ B ಆಗಿರ್ಬೋದು, ಮತ್ತು ಆಫೀಸರ್ ಪೋಸ್ಟ್ಗಳೆಲ್ಲ ಬರ್ತವೆ ಅದು ಆಗಿರ್ಬೋದು. ಆಮೇಲೆ IBPS RRB, ಕರ್ನಾಟಕದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬ್ಯಾಂಕ್ ಯಾವುದಾದ್ರೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಅಂದರೆ ಅದು RRB ಎಕ್ಸಾಮ್ ಅಂತ ಕರಿತೀವಿ ನಾವು. ಸೊ ರೀಜ್ನಲ್ ರೂರಲ್ ಬ್ಯಾಂಕು, ಸೊ ಆ ಎಕ್ಸಾಮ್ಗೆ ಅತಿ ಹೆಚ್ಚು ಪ್ರಿಪೇರ್ ಆಗುವಂಥದ್ದು. ಸೊ ಈ ಬ್ಯಾಂಕದ ಎಕ್ಸಾಮ್ ಕೂಡ PO ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಇದ್ರೊಳಗೆ ಕವರ್ ಆಗ್ತದೆ. ಇವಷ್ಟೇ ಅಲ್ಲ, ಜೊತೆಗೆ ನೀವು ಬೇರೆ ಯಾವುದಾದ್ರೂ ಒಂದಷ್ಟು ಬ್ಯಾಂಕ್ಗಳು ಬರ್ತಾವಲ್ಲ, ಆ ಬ್ಯಾಂಕ್ಗಳದ್ದು LBO ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ಗೆ ನೀವು ಏನಾದರೂ ಅಪ್ಲೈ ಮಾಡಿದ್ರೆ ಅಥವಾ ಎಕ್ಸಾಮನ್ನು ಬರೀಬೇಕು ಅಂತ ಅಂದ್ಕೊಂಡ್ರೆ ಅದರದ್ದು ಕೂಡ ಕೋಚಿಂಗ್ ಇದ್ರೊಳಗೆ ಕವರ್ ಆಗುವಂಥದ್ದು. ಆಮೇಲೆ ನೆಕ್ಸ್ಟಿಗೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ. ಸೊ ಇದರೊಳಗಡೆ ನಿಮಗೆ CGL, CHSL, MTS, GD, ಇನ್ನೊಂದು ಏನಂದರೆ CPO ಕೂಡ ಇದರೊಳಗೆ ನಿಮ್ಗೆ ಕವರ್ ಆಗುವಂಥದ್ದು. CPO ಎಕ್ಸಾಮ್ ಕೂಡ ಇದರೊಳಗೆ ನಿಮ್ಗೆ ಕವರ್ ಆಗುವಂಥದ್ದು. ಆಮೇಲೆ ರೈಲ್ವೇಸ್ ಎಕ್ಸಾಮು ALP ಬರಿಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಕರಿತೀವಿ. ಆಮೇಲೆ ಗ್ರೂಪ್ D, RPF, SI ಮತ್ತು RPF ಕಾನ್ಸ್ಟೇಬಲ್, ಈ ಎಕ್ಸಾಮ್ಗಳಿಗೆ ಕೂಡ ನೀವು ಇದ್ರ ಮೇಲೆ ಈ ಒಂದು ಕೋಚಿಂಗ್ ಮೇಲೆ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಆಮೇಲೆ ಇನ್ಶೂರೆನ್ಸ್, ಸರ್ ಸಾಕಷ್ಟು ವಿದ್ಯಾರ್ಥಿಗಳು ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗೋದಲ್ಲದೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಿರ್ತಾರೆ. ಯಾಕಂದರೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ. ಸೊ ಅದರದ್ದು ಕೋಚಿಂಗ್ ಕೂಡ ಇದೇ ಒಂದು ಕೋರ್ಸಿಂದ ನಿಮಗೆ ಕವರ್ ಆಗುವಂಥದ್ದು. AAO, ADO ಮತ್ತು ಅಸಿಸ್ಟೆಂಟ್ ಪೋಸ್ಟ್ಗಳು ಕವರ್ ಆಗೋದು. ಇನ್ನೊಂದು ನಿಮ್ಗೆಲ್ಲರಿಗೂ ಇರುವಂಥ ಮುಖ್ಯವಾದ ಡೌಟ್ ಏನಂತ ಕೇಳಿದ್ರೆ, ಸರ್ ಬ್ಯಾಂಕು, SSC, ರೈಲ್ವೇಸ್, ಇನ್ಶೂರೆನ್ಸ್ ಈ ಎಲ್ಲದ್ರದ್ದು ಸಿಲೆಬಸ್ ಸೇಮ್ ಇರುತ್ತಾ ಅಂತ ಕೇಳಿದ್ರೆ, ಎಸ್ ಸೇಮ್ ಇರುತ್ತೆ. ಎಷ್ಟು % ಸೇಮ್ ಇರುತ್ತೆ ಅಂದರೆ 80% ಸೇಮ್ ಇರುತ್ತೆ. ಇವೆಲ್ಲಕ್ಕರದ್ದು ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ಸೇಮ್ ಇರ್ತದೆ. ಆ್ಯಂಡ್ ಇನ್ನೊಂದು ಇಲ್ಲಿ ನಾವು ಏನಂತ ಕೇಳಿದ್ರೆ CHSL, CGL ಹಿಂಗೆಲ್ಲ ನೋಡಿದ್ರೆ, ಸೊ CHSL ಹೈ ಲೆವೆಲ್ ಇರ್ತದೆ, IBPS PO, SBI PO ಹೈ ಲೆವೆಲ್ ಇರ್ತದೆ. ಸೊ ಅದರದ್ದು ಕೋಚಿಂಗ್ ನಿಮ್ಗೆ ಇಲ್ಲಿ ಸಿಗುವಂಥದ್ದು. ಅದಾದ ಕೂಡಲೇ ಸಿಲೆಬಸ್ 80% ಸೇಮ್ ಇರುತ್ತೆ. ಇನ್ನು ಬೇರೆ 20% SSC ಮತ್ತು RRB ಏನಿದಲ್ಲ, SSC ಮತ್ತು RRB ಏನಿಲ್ಲ, ಸೊ ಇದ್ರದ್ದು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಕೇಳಿದ್ರೆ, ಪ್ರಾಬ್ಲಮ್ ಅಲ್ಲ, ಏನು ಎಕ್ಸ್ಟ್ರಾ ಬರ್ತದೆ ಅಂತೇಳಿ ಕೇಳಿದ್ರೆ, ಸೊ ಇದರೊಳಗಡೆ ನಿಮಗೆ ಅಡ್ವಾನ್ಸ್ ಮ್ಯಾಥ್ಸ್ ಒಂದು 4 ಟಾಪಿಕ್ ಎಕ್ಸ್ಟ್ರಾ ಬರ್ತಾವೆ, ಜೊತೆಗೆ ನಾನ್ ವರ್ಬಲ್ ರೀಸನಿಂಗ್ ಒಂದು 4 ಚಾಪ್ಟರ್ ಎಕ್ಸ್ಟ್ರಾ ಬರ್ತಾವೆ. ಅದನ್ನು ನಾವು ಎಕ್ಸ್ಟ್ರಾ ಕ್ಲಾಸಸ್ಸನ್ನು ಮಾಡಿ ಅದನ್ನು ಕೂಡ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಸೊ ಒಂದು ಕೋಚಿಂಗಿಂದ ಮಿನಿಮಮ್ ನೀವು ಒಂದು ವರ್ಷಕ್ಕೆ
15ರಿಂದ 25 ಎಕ್ಸಾಮ್ಗಳನ್ನು ಬರಿಬೋದು. ಕೇವಲ ಒಂದು ಕೋಚಿಂಗಿಂದ ನೀವು 15ರಿಂದ 25 ಎಕ್ಸಾಮ್ಗಳನ್ನ ಬರೀಬೋದು. ಅದರೊಳಗೆ ಒಂದು ಜಾಬ್ ತೊಗೊಳೋದು ನಿಮ್ಗೆ ಕಷ್ಟ ಅನಿಸಿದ್ರೆ ನೋಡಬೇಕು ಏನಂತೇಳಿ. ಸೊ ಈಸಿ ಅದ ಅಂತ ಅನ್ಕೋತೀನಿ. ಆಮೇಲೆ ಸರ್ ಸಬ್ಜೆಕ್ಟ್ಗಳು ಯಾವ್ಯಾವ ಬರ್ತಾವೆ ಅಂತೇಳಿ ಕೇಳಿದ್ರೆ, ಇದರೊಳಗೆ ಬರುವಂಥ ಸಬ್ಜೆಕ್ಟ್ಗಳು ಒಂದೇದು ಮ್ಯಾಥ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಮ್ಯಾಥ್ಸ್ ಆಗಿರ್ತದೆ. ಆಮೇಲೆ ರೀಸನಿಂಗ್, ಕನ್ನಡದಲ್ಲಿ ತಾರ್ಕಿಕತೆ ಅಂತ ಕರಿತೀವಿ. ಸೊ ರೀಸನಿಂಗ್ ಕೂಡ ಕವರ್ ಆಗ್ತದೆ. ಆಮೇಲೆ ಇಂಗ್ಲೀಷ್, ಸೊ ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಯೂಸೇಜ್ ಅಂತ ಕರಿತೀವಿ. ಸೊ ಅದು. ಆಮೇಲೆ ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸು, ಜನರಲ್ ನಾಲೆಜು, ಮತ್ತು ಒಳ್ಳೆ ನಿಮ್ಗೆ ಏನೇನು ಬೇರೆ ಬೇರೆ ಸ್ಟ್ಯಾಟಿಕ್ ಜಿ ಕೆ ಅಂತೇಳಿ ಬರುತ್ತೆ. ಸೊ ಅದೆಲ್ಲ ಇದರೊಳಗೆ ಕವರ್ ಆಗ್ತದೆ. ಅದಾದ ಕೂಡಲೇ ನೆಕ್ಸ್ಟಿಗೆ ನಮ್ಮ ಒಂದು ವೈಶಿಷ್ಟ್ಯತೆಗಳು, ಏನೇನು ಸ್ಪೆಷಾಲಿಟೀಸ್ ಈ ಬ್ಯಾಚ್ ಒಳಗಿದೆ ಅಂತೇಳಿ ಕೇಳಿದ್ರೆ, ಒಂದೇದು ಲೈವ್ ತರಗತಿ, ನಿಮಗೆ ಲೈವ್ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡಿಕೊಡ್ತೀವಿ. ಸೊ ನಾವು ನಿಮ್ಮ ಮುಂದೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ, ನೀವು ಕಾಮೆಂಟ್ ಹಾಕಿದ್ದಕ್ಕೆ ನಾವು ರಿಪ್ಲೈ ಮಾಡ್ತಿರ್ತೀವಿ. ಸೊ ಒಂದು ಏನು ನೀವು ಆಫ್ಲೈನ್ ಕ್ಲಾಸ್ ಏನಿರುತ್ತಲ್ಲ, ಅದೇ ಸೇಮ್ ಮ್ಯಾಟ್ರ್ ಒಳಗಡೆ ಇಲ್ಲಿ ಲೈವ್ ಕ್ಲಾಸ್ ಕೂಡ ನಡೆಯುವಂಥದ್ದು. ಇದು ನಿಮ್ಗೆ ಗೊತ್ತಿರಬೇಕು. ಅದಾದ ಕೂಡಲೇ ಸಂಪೂರ್ಣ ಅಧ್ಯಯನ ಸಾಮಗ್ರಿಗಳು ನಿಮ್ಗೆ ದೊರೀತವೆ. ಸೊ ಸಂಪೂರ್ಣ ಅಧ್ಯಯನ ಸಾಮಗ್ರಿಗಳು PDF ಆಗಿರ್ಬೋದು, ಜೊತೆಗೆ ನೋಟ್ಸ್ ಆಗಿರ್ಬೋದು, ಎಲ್ಲ ಇಲ್ಲಿ ನಿಮಗೆ ಸಿಗುವಂಥದ್ದು. ಅದಾದ ಕೂಡಲೇ ತರಗತಿಯ PDF. ಇವತ್ತು ನಾ ಏನೋ ಒಂದು ಕ್ಲಾಸ್ ಹೇಳಿದೆ ನಿಮ್ಗೆ 1 ಗಂಟೆ, ಆ ಕ್ಲಾಸ್ ಒಳಗೆ ಇಲ್ಲಿ ಏನೇನು ಸಾಲ್ವ್ ಮಾಡಿರ್ತೀನಿ ಅದು ಕಂಪ್ಲೀಟ್ PDF ನಿಮಗೆ ಸಿಗುತ್ತದೆ. ಓಕೆ, ಸೊ ಆ ಕಂಪ್ಲೀಟ್ PDF ನಿಮ್ಗೆ ಸಿಗುತ್ತೆ. ಆಮೇಲೆ ನಿಮ್ಗೆ ಏನಂತ ಕೇಳಿದ್ರೆ ಡೌಟ್ ಸೆಷನ್ಗಳು ಇರ್ತವೆ. ಸೊ ಡೌಟ್ ಸೆಷನ್ ಒಳಗಡೆ ನಿಮ್ಗೆ ಏನೋ ಡೌಟ್ಸ್ ಬಂದ್ರು, ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡಿದಂದ್ರೆ ಆ ಚಾಪ್ಟರ್ ಒಳಗೆ ಇದ್ದಂಥ ಎಲ್ಲ ಡೌಟ್ಗಳನ್ನ ನಾವು ಏನು ಮಾಡೋಣ, ಅಲ್ಲಿ ಡೌಟ್ ಡಿಸ್ಕಸ್ ಮಾಡ್ತೀವಿ. ನೀವು ಡೌಟ್ಸ್ ಕೇಳ್ರಿ, ನಾವು ಅದಕ್ಕೆ ಆನ್ಸರ್ಗಳನ್ನ ಮಾಡ್ತಾ ಹೋಗ್ತೀವಿ. ಅದಾದ ಕೂಡಲೇ ನೆಕ್ಸ್ಟಿಗೆ ನಿಮಗೆ ನಿಯಮಿತ ಅಲ್ಲ, ಇದು ಏನಂತ ಕೇಳಿದ್ರೆ ಅನಿಯಮಿತ ಟೆಸ್ಟ್ಗಳು ಇರ್ತವೆ. ಸೊ ಮಾಕ್ ಟೆಸ್ಟ್ ಅಂತ ಹೇಳಿ ಕರಿತಿಲ್ಲ, ಅವು ನಿಮಗೆ ಇಲ್ಲಿ ಸಿಗುವಂಥದ್ದು. ಅದಾದ ಕೂಡಲೇ ದಿನನಿತ್ಯ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ. ಸರ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನಂತ ಕೇಳಿದ್ರೆ, ಸರ್ ಹೆಂಗೆ ನಾವು ಕರೆಂಟ್ ಅಫೇರ್ಸ್ ಓದೋದು, ಕರೆಂಟ್ ಅಫೇರ್ಸ್ ಯಾವ ರೀತಿ ಓದಬೇಕು, ಕರೆಂಟ್ ಅಫೇರ್ಸ್ನ ಯಾವ ರೀತಿಯಾಗಿ ನೆನಪಿಡಬೇಕು ಅನ್ನೋದ್ರ ಒಂದು ಡೌಟ್ ಇರ್ತದೆ. ಸೊ ನಾವೇ ನಿಮಗೆ ಏನು ಮಾಡ್ತೀವಿ, ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಒದಗಿಸಿ ಕೊಡ್ತೀವಿ. ಅದನ್ನು ಇಟ್ಕೊಂಡು ನೀವು ಸ್ಟಡಿ ಮಾಡಿ ನೆನಪಿಡಬೇಕಾಗ್ತದೆ. ಅದಾದ ಕೂಡಲೇ ನೆಕ್ಸ್ಟಿಗೆ ಏನಂತ ಕೇಳಿದ್ರೆ, ದಿನನಿತ್ಯ ಇಂಗ್ಲೀಷ್ ಶಬ್ದ ಭಂಡಾರ. ಸೊ ಹೇಳಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಗೊತ್ತಿಲ್ಲ. ಸೊ ವಕ್ಯಾಬ್ ಅಂತ ಕರಿತೀವಿ, ವೊಕ್ಯಾಬ್ಲರಿ. ಸೊ ಈ ವೊಕ್ಯಾಬ್ಲರಿ ಏನಿರ್ತಲ್ಲ, ಸೊ ಪ್ರತಿದಿನ ನಿಮಗೆ ಒಂದಷ್ಟು ನಾವು ಏನಂತ ಕೇಳಿದ್ರೆ ವರ್ಡ್ಗಳಾಗಿರ್ಬೋದು, ಜೊತೆಗೆ ಏನೇನು ಇನ್ಫಾರ್ಮೇಷನ್ ಬರುತ್ತಲ್ಲ, ಸೊ ಅದೆಲ್ಲ ನಿಮಗೆ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ. ಓಕೆ, ಸೊ ಅದಾದ ಕೂಡಲೇ ದಿನನಿತ್ಯ ಕ್ವಿಜ್ ಇರ್ತಾವೆ. ಏನಿರ್ತದೆ, ಪ್ರತಿದಿನ ನಿಮಗೆ ಒಂದೊಂದು ಕ್ವಿಜ್ ಇರ್ತಾವೆ. ಆ ಕ್ವಿಝಿಗೆ ನೀವು ಆನ್ಸರ್ ಮಾಡಿ, ಆನ್ಸರ್ಗಳು ಕರೆಕ್ಟ್ ಆದರೆ ಖುಷಿ ಆಗ್ತದೆ. ಜೊತೆಗೆ ನಿಮ್ಗೆ ಏನಂತ ಕೇಳಿದ್ರೆ ಪ್ರಾಕ್ಟೀಸ್ ಕೂಡ ಆಗ್ತವೆ, ಒಂದು ನಾಲೆಜ್ ಕೂಡ ಬರುತ್ತೆ. ತಪ್ಪುಗಳಾದರೆ ನಾಲೆಜ್ ಕೂಡ ಬರುವಂಥದ್ದು, ಅದು ಕೂಡ ನಿಮಗೆ ಇಲ್ಲಿ ಸಿಗುವಂಥದ್ದು. ಅದಾದ ಕೂಡಲೇ ಏನಂತ ಕೇಳಿದ್ರೆ 1000ಕ್ಕೂ ಹೆಚ್ಚು ಅಣುಕು ಪರೀಕ್ಷೆಗಳು. ಏನ್ರಿ ಸರ್ ಹಿಂಗಂದ್ರೆ, ಸೊ ಮಾಕ್ ಟೆಸ್ಟ್ ಅಂತ ಏನು ಕರಿತೀವಲ್ಲ, ಸೊ 1000ಕ್ಕೂ ಹೆಚ್ಚು ಮಾಕ್ ಟೆಸ್ಟ್. ನೀವು ಯಾವ್ದಾರು ಒಂದು ಎಕ್ಸಾಮ್ ಪ್ರಿಪೇರ್ ಆಗತ್ತೀರಂದ್ರೆ ಆ ಎಕ್ಸಾಮ್ ಮೇಲಿಂದು 1000ಕ್ಕೂ ಹೆಚ್ಚು ಮಾಕ್ ಟೆಸ್ಟ್ಗಳು ನಿಮಗೆ ಇಲ್ಲಿ ದೊರೆಯುವಂಥದ್ದು. ಅದಾದ ಕೂಡಲೇ ನೆಕ್ಸ್ಟಿಗೆ ನಮ್ಮ ಈ ಒಂದು ನವದಿಶ ಆ್ಯಪು ನಿಮ್ಮ ನವದಿಶ ಆ್ಯಪ್ ಕೂಡ ಆಗಿದೆ. ಸೊ ಹಾಗಾಗಿ ಈ ಒಂದು ಆ್ಯಪ್ ನಿಮ್ಗೆ ಇಂಟರ್ಫೇಸ್ ಈ ಥರ ಕಾಣುತ್ತೆ. ಸೊ ಇದ್ರ ಒಳಗಡೆ ನೀವು ಏನು ಮಾಡ್ಬೋದು ಅಂದರೆ ಈ ಕೋರ್ಸನ್ನು ತೆಗೆದುಕೊಳ್ಬೋದು. ಸರ್ ನಮಗೆ ಈ ಕೋರ್ಸನ್ನು ಇಲ್ಲಿ ತೆಗೆದುಕೊಳ್ಳೋಕೆ ಆಗಂಗಿಲ್ಲ ಅಂತೇಳಿ ಏನಾದರೂ ಡೌಟ್ಗಳಿದ್ರೆ, ಸೊ ಇಲ್ಲಿ ಈ ಒಂದು ವಾಟ್ಸಪ್ ನಂಬರ್ ನಾವು ಏನು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಲ್ಲ, ಸೊ ಈ ಒಂದು ನಂಬರ್ಗೆ ನೀವು ಮೆಸೇಜ್ ಹಾಕಿ. ಸೊ ಜಸ್ಟ್ ಆನ್ಲೈನ್ ಅಂಥೇಳಿ ಟೈಪ್ ಮಾಡಬೇಕು. ಫಸ್ಟಿಗೆ ಆನ್ಲೈನ್ ಅಂತ ಟೈಪ್ ಮಾಡಿ, ನಿಮ್ಮ ಹೆಸರು ಏನಿರ್ತದೆ ಆ ಹೆಸರನ್ನು ಟೈಪ್ ಮಾಡಿರಿ. ಆಮೇಲೆ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಜೊತೆಗೆ ಇಮೇಲ್ ಐ ಡಿ, ನಿಮ್ದು ಏನು ಇಮೇಲ್ ಐ ಡಿ ಇರ್ತಲ್ಲ ಆ ಇಮೇಲ್ ಐ ಡಿ ಹಾಕ್ರಿ. ಜೊತೆಗೆ ಆಮೇಲೆ ಏನು ಮಾಡಬೇಕು, ನೀವು ಇರುವಂಥ ಪ್ಲೇಸನ್ನು ಅಲ್ಲಿ ಮೆನ್ಷನ್ ಮಾಡಿ ನಮಗೆ ಮೆಸೇಜ್ ಕಳಿಸಿದ್ರೆ ನಮ್ಮ ಟೀಮ್ನವ್ರನ್ನ ನೀವು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ರಿಪ್ಲೈ ಮಾಡಿ, ನಿಮ್ಗೆ ಏನೇನು ಪ್ರೊಸೆಸ್ ಏನೇನಿದೆ ಅಡ್ಮಿಷನ್ ಮಾಡೋದು, ಜೊತೆಗೆ ಬ್ಯಾಚಿದ ಎಕ್ಸೆಸ್ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಅದರಿಂದ ನೀವು ಏನು ಮಾಡ್ಬೋದು, ಆಗಸ್ಟ್ 4ರಿಂದ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಸನ್ನು ಅಟೆಂಡ್ ಆಗ್ಬೋದು. ಸೊ ಒಂದು ಥಿಂಗ್ ನೀವು ಇಲ್ಲೇನು ವಿಚಾರ ಮಾಡ್ಬೇಕಂತ ಕೇಳಿದ್ರೆ, ಸೊ ಹೀಗೆ ನಾವು ವಿಚಾರ ಮಾಡ್ಕೊಂತ ದಿನಗಳು ಕಲಿತಾ ಹೋದ್ರೆ ದಿನಗಳು ಹೆಂಗೆ ಹೋಗ್ತಾ ಇರ್ತವೆ. ಸೊ ಸುಮಾರು ನಿಮ್ದೊಂದು ಕೆಲವೊಂದಿಷ್ಟು ಜನರದ್ದು ಡಿಗ್ರಿ ಎಕ್ಸಾಮ್ಗಳು ಮುಗಿದು ಸುಮಾರು ದಿನಗಳಾಗಿರ್ತಾವೆ. ಕೆಲವೊಂದಿಷ್ಟು ಜನ ಡಿಗ್ರಿ ಈಗ ಹೋಗ್ತಿರ್ತೀರಿ, ಡಿಗ್ರಿ ಮುಗಿದ್ರೊಳಗೆ ಒಂದು ಜಾಬ್ ತೊಗೋಬೇಕು ಅಂತೇಳಿ ವಿಚಾರ ಇರ್ತದೆ. ಸೊ PUC ಕಂಪ್ಲೀಟ್ ಮಾಡಿರ್ತೀರಿ. ಸೊ ಅಂಥವ್ರೆಲ್ಲರಿಗೂ ಈ ಒಂದು ಕೋಚಿಂಗ್ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಅದಕ್ಕಾಗಿ ನೀವು ಏನು ಮಾಡಿರಿ, ಇದಕ್ಕೆ ರಿಜಿಸ್ಟರ್ ಆಗಿ ಅಡ್ಮಿಷನ್ನ ತೊಗೊಂಡು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ. ಜೊತೆಗೆ ಟೆಸ್ಟ್ಗಳು ಇರ್ತವೆ ನಿಮ್ಗೆ, ಪ್ರತಿಯೊಂದು ಇದು ಟೆಸ್ಟ್ಗಳು ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ 2ರಿಂದ 3 ಚಾಪ್ಟರ್ ಮುಗಿದ್ಮೇಲೆ. ಜೊತೆಗೆ ಪ್ರಾಕ್ಟೀಸ್ ಶೀಟು ಅಂದರೆ ಪ್ರಾಕ್ಟೀಸ್ ಇದನ್ನು ಕೊಡ್ತೀವಿ ಶೀಟ್ಗಳನ್ನು. ಸೊ ಅವನು ಕೂಡ ನಾವೇ ಸಾಲ್ವ್ ಮಾಡಿಸ್ತೀವಿ. ಸೊ ಇಂಥದ್ದೆಲ್ಲ ನಿಮ್ಮ ಫೆಸಿಲಿಟೀಸು ನಮ್ಮ ಒಂದು ನವದಿಶ ಕೋಚಿಂಗ್ ಕ್ಲಾಸಸ್ ಬೆಳಗಾವಿ ಕೊಡ್ತಾ ಇದೆ. ಸೊ ಇದ್ರದ್ದು ಸದುಪಯೋಗ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಧನ್ಯವಾದಗಳು, ನಮಸ್ಕಾರ.